ಹೆಸರು ಮಾನಸ್ವಿ. ಈಗಷ್ಟೇ ಮೂವಿ ನೋಡಿದೆ, ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ರಾನಿ ಪೋಸ್ಟರ್ ನೋಡ್ಬೇಕಾದ್ರೆ ಅನ್ಕೋತಾ ಇದ್ದೆ, ಏನೋ ಒಂದು ತುಂಬ ಅದ್ಭುತವಾದ ಮೂವಿ ಅನಿಸುತ್ತೆ, ಮಾಸ್ ಮೂವಿ ಅನಿಸುತ್ತೆ ಅಂತ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಸತ್ಯನೇ. ತುಂಬ ಅದ್ಭುತವಾಗಿತ್ತು. ಆಡಿಯನ್ಸ್ ಟೈಮಿಗೆ ಮತ್ತು ಅವರ ಮನಿಗೆ ಯಾವುದೇ ರೀತಿ ಮೋಸ ಇಲ್ಲ. ಯಾಕಂದರೆ ಒಂದು ಕಡೆನೂ ಬೋರ್ ಆಗೋದಿಲ್ಲ, ಒಂದು ಕಡೆನೂ ನಮಗೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಮನಸ್ಸು. ಅಷ್ಟು ಚೆನ್ನಾಗಿದೆ ಆ್ಯಂಡ್ ಮೇಕಿಂಗ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಎಲ್ಲ ಕನ್ನಡಿಗರು ಇಂಥ ಅದ್ಭುತವಾದ ಸಿನಿಮಾನ ನೋಡಬೇಕು. ಅವ್ರು ಹೇಳಿದ್ರಲ್ಲ ಡೈಲಾಗು, ಎಲ್ಲೋ ಇದ್ದವರು ಇಂಥ ಅದ್ಭುತವಾದ ಕನ್ನಡ ಸಿನಿಮಾನ ಮಾಡಿ ನಿಜವಾಗ್ಲೂ ಗೆದ್ದಿದ್ದಾರೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಕ್ಕೆ ನೋಡಿ ಇಂಥ ಅದ್ಭುತವಾದ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಸಾಲು ಹಿಟ್ ಸಿನಿಮಾಗಳು ಬರ್ತಾ ಇದೆ. ಕೃಷ್ಣ ಪ್ರಣಯ ಸಖಿ ಆಯಿತು, ಭೀಮಾ ಆಯಿತು. ಸೊ ಅದೇ ಸಾಲಲ್ಲಿ ಇನ್ನೊಂದು ಯಾವ್ದು ಹಿಟ್ ಸಿನಿಮಾ ಅಂತಂದರೆ ರಾನಿ ಅಂತ ಖಂಡಿತವಾಗ್ಲೂ ಘಂಟಾಘೋಷವಾಗಿ ಹೇಳ್ಬೋದು. ಬಿಕಾಸ್ ಒಂದು ಕಲಾವಿದನಿಗೆ ಫಸ್ಟ್ ಅಟೆಂಪ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸ್ಮಾಲ್ ಸ್ಕ್ರೀನಲ್ಲಿ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ನ ನಮ್ಮ ಕನ್ನಡತಿ ಫೇಮ್ ಕಿರಣ್ ಅವರು ಸಂಪಾದನೆ ಮಾಡಿದರು. ಬಟ್ ಅದನ್ನು ಮೇಂಟೈನ್ ಮಾಡಿ ಒಂದು ಬಿಗ್ ಸ್ಕ್ರೀನ್ಗೆ ತೊಗೊಂಬರೋವಂತಹ ಹಸಿವು, ಚಾಲೆಂಜ್, ಡೆಡಿಕೇಶನ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಬಿಕಾಸ್ 2 ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ದೊಡ್ಡ ಚಾಲೆಂಜ್. ರಫ್ ಕ್ಯಾರೆಕ್ಟ್ರಲ್ಲೂ ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇದ್ರು, ಆ್ಯಂಡ್ ಸ್ಮೂತ್ ಕ್ಯಾರೆಕ್ಟ್ರಲ್ಲೂ ತುಂಬ ಮುದ್ದಾಗಿ ಕಾಣ್ತಾ ಇದ್ರು. ಸೊ ಒಂದು ಪರ್ಫಾರ್ಮರ್ಗೆ ಹೋಲ್ ಆ್ಯಂಡ್ ಸೋಲ್ ಆಗಿ ಒಂದು ಡೆಬ್ಯೂಟ್ ಸಿನಿಮಾ ಹಿಟ್ ಆಗಿದೆ. ಆಲ್ರೆಡಿ ಎಷ್ಟೊಂದು ಜನದ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಪಾತ್ರನ ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗಿರೋದು ಐ ಥಿಂಕ್ ದ ಟ್ಯಾಲೆಂಟೆಡ್ ಡೈರೆಕ್ಟರ್ ಗುಡು ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿ ಹಸಿವಿದ್ರೇ ಇಂಥ ಸಿನಿಮಾಗಳು ಬರೋದು ಅಂತ ಪ್ರೂವ್ ಆಗಿದೆ. ಸಿನಿಮಾ ರಿಲೀಸ್ ಆಗೋದು ಒಂದು ದೊಡ್ಡ ಸಕ್ಸಸ್. ಈಗ ಸೆಕೆಂಡ್ ವೀಕಿಗೆ ಹೋಗ್ತಿರೋದು ಇನ್ನೊಂದು ದೊಡ್ಡ ಅಟೆಂಪ್ಟ್. ಸೊ ಕನ್ನಡಿಗರು ನಮ್ಮ ಕೈಯಲ್ಲಿ ಇನ್ನೊಂದಷ್ಟು 50 ಡೇಸ್ ಎಲ್ಲ ಹೊಟ್ಟೋಗಿದೆ ಅಂತ ಮಾತಿದೆ. ದಯವಿಟ್ಟು ಅದು ಐ ಥಿಂಕ್ ನಾವು ರೀಸ್ಟಾರ್ಟ್ ಮಾಡಬೇಕು. ಅದು ರಾನಿಯಿಂದನೇ ಆಗಲಿ 100 ಡೇಸ್ ಸೆಲೆಬ್ರೇಷನ್ ಫಂಕ್ಷನ್ಗೂ ನಾವೆಲ್ಲರೂ ಇದೇ ರೀತಿ ಸೇರೋ ಅಂಥ ಒಂದು ಸಕ್ಸಸ್ ಸಿಗಲಿ. ಕೈ ತುಂಬ ದುಡ್ಡು ಹಾಕಿರೋ, ಮನಸ್ಸು ತುಂಬ ಹಾರೈಸಿರೋ ಅಂಥ ಪ್ರೊಡ್ಯೂಸರ್ಸ್ಗೆ ಒಳ್ಳೆಯದಾಗಲಿ. ಸೊ ಪ್ಲೀಸ್ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡುವಂಥ ಒಂದು ಕಾಲ ಈ ಸಿನಿಮಾಯಿಂದ ಆಗಲಿ. ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೊಂದು ಡೈಲಾಗ್ ಇಷ್ಟ ಆಗಿದೆ. ಯಾವುದು ಪ್ರತಿಯೊಂದು ಡೈಲಾಗು ಅಷ್ಟೇ ಚೆನ್ನಾಗಿದೆ. ನಾನು ಪ್ರೀತಿಸೋದು ಎರಡನ್ನೇ, ಒಂದು ಅಮ್ಮನ, ಒಂದು ಸಿನಿಮಾನ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ವೆರಿ ವೆರಿ ಹಾರ್ಟ್ ಟಚಿಂಗ್. ಅಷ್ಟು ಎಮೋಷ್ನಲಿ ನಾವು ಕನೆಕ್ಟ್ ಆಗ್ತೀವಿ. ಸಿನಿಮಾ ಯಾವುದೋ ಒಂದು ಜಾನರು, ಅಂಡರ್ ವರ್ಲ್ಡು ಅದು ಹೆಂಗೆ ಮರ್ಜ್ ಆಗುತ್ತೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅಷ್ಟು ಸ್ಮೂತಾಗಿ ಟೆಕ್ನಿಷಿಯನ್ಸ್ ಅಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡಿದ್ದಾರೆ. DOP ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈವನ್ DA ಆಗಿರ್ಬೋದು, ಎಲ್ಲನೂ ಒಂದು ಸರಿಸಮವಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ. ಹಿಟ್ ಸಿನಿಮಾ ರಾನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಶೆಟ್ಟಿ ಈಗಷ್ಟೇ ರಾನಿ ಸಿನಿಮಾನ ನೋಡ್ಕೊಂಡ್ಬಂದೆ. ಖಂಡಿತವಾಗ್ಲೂ ರಾನಿ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೆ ಭರವಸೆ ನೀಡುವಂಥ ಸಿನಿಮಾ. ಸೊ ನಾನು ಮೊದಲನೇದಾಗಿ ಇಡೀ ತಂಡಕ್ಕೆ ನನ್ನ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸೊ ಪ್ರತಿಯೊಂದು ಪಾತ್ರನೂ ಕೂಡ ಡೈರೆಕ್ಟರ್ ಆಗಿರೋರು, ರೈಟರ್ ಆಗಿರುವವರು ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಬರೆದಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರು ಕೂಡ ತಮ್ಮ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಕಿರಣ್ ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲೇ ಬಂದು ನೋಡಿ. ಆದಷ್ಟು ನಾವು ಕನ್ನಡಿಗರಾಗಿರುವವರು ಕನ್ನಡ ಸಿನಿಮಾಗಳನ್ನು ಥಿಯೇಟರಲ್ಲಿ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಆಡಿಯನ್ಸ್ ಜೊತೆ ನಾವು ಸಿನಿಮಾ ನೋಡ್ತೀವೋ ಹಾಗೆ ಸೆಲೆಬ್ರಿಟಿಗಳ ಜೊತೆ ಸಿನಿಮಾ ನೋಡಿದಾಗ ಆಗೋ ಖುಷಿನೇ ಬೇರೆ. ಯಾಕೆಂದರೆ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡ್ಕೊಂಡಿರ್ತೀವಿ, ನಾವು ಜನಗಳಿಗೆ ತೋರಿಸ್ಬೇಕು. ಜನಗಳು ಆಲ್ರೆಡಿ ಮೆಚ್ಕೊಂಡಾಗಿದೆ. ಇವತ್ತೇನು ಸೆಲೆಬ್ರಿಟಿಗಳಂತ ಬಂದಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಒಂದು ಟೀಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಒಬ್ಬ ಆಡಿಯನ್ಸಾಗಿ ನೋಡೋದಾದರೆ ಕಿರಣ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಈ ಸಿನಿಮಾದಿಂದ ಅವರಿಗೆ ಇನ್ನೂ ಒಂದು ಫ್ಯಾನ್ ಬೇಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸರ್. ನಮ್ಮ ಗುರು ಸರ್ಗೂ ಅಷ್ಟೇ. ಈ ಸಿನಿಮಾದಲ್ಲಿ ಯಾರೇ ಇವತ್ತು ಜನಗಳಾಗಿರಲಿ ಇಲ್ಲ ಸೆಲೆಬ್ರಿಟಿ ಆಡಿಯನ್ಸ್ ಎಲ್ಲೇ ಹೋದರೂ ಅಂದರೆ ಫಸ್ಟ್ ಟೈಮ್ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೊಂಡಿದ್ದು ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಬರ್ತಾ ಇದೆ. ಅಂದರೆ ನಾನು ನಿಜವಾಗ್ಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದ್ದೊಂದು ಆಗುತ್ತೆ ಅಂತ ಹೇಳಿ. ಸೊ ನಾನು ಎಲ್ಲದಕ್ಕೂ ನನ್ನ ಟೀಮ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಹೇಳ್ತೀನಿ. ಮೇನ್ಲಿ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಜಸ್ಟ್ ನಾನು ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಫಸ್ಟ್ಲಿ ಕಿರಣ್ ರಾಜ್ ಅವರು ಲುಕ್ ಸೋ ಪ್ರಾಮಿಸಿಂಗ್ ಆನ್ ಸ್ಕ್ರೀನ್. ಸಿಕ್ಕಾಬಿಟ್ಟೆ
ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ಈಸ್ ಗೋನ ರೂಲ್ ಇನ್ ದ ಫ್ಯೂಚರ್ ಅನಿಸುತ್ತೆ. ಈ ಲುಕ್ ಸೋ ಪ್ರಾಮಿಸಿಂಗ್ ಆ್ಯಂಡ್ ಅಫ್ಕೋರ್ಸ್ ಪ್ರಿಟಿ ಲೇಡೀಸ್ ತುಂಬ ಮುದ್ದಾಗಿ ಮಾಡಿದ್ದಾರೆ. ಸರ್ ಡೈರೆಕ್ಷನ್ ಆ್ಯಂಡ್ ಸ್ಟೋರಿ ಇಸ್ ಜಸ್ಟ್ ಅಮೇಝಿಂಗ್. ಸೊ ಇಂಥ ಒಳ್ಳೆ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ತುಂಬ ಖುಷಿ ಆಯಿತು. ಸಾರಿ, ನಾನು ಅವ್ರ ಕನ್ನಡತೆಯಿಂದನೂ ನಾನು ಅವ್ರಿಗೆ ದೊಡ್ಡ ಫ್ಯಾನು. ಅವರನ್ನು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬ ಚೆನ್ನಾಗಿ ಅವರ ಕ್ವಾಲಿಟಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಗೆಲ್ಲಿಸಿ. ಬರೀ ಮನೇಲಿ ಕುತ್ಕೊಂಡು ಕನ್ನಡ ಅನ್ನೋದಲ್ಲ, ಥಿಯೇಟ್ರಿಗೆ ಬಂದ ಮೇಲೆ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಪ್ರೋತ್ಸಾಹಿಸಬೇಕು. ಆರ್ಟಿಸ್ಟ್ಗಳಾಗಿ ನಾವೆಲ್ಲರೂ ಬಂದು ನಮ್ಮ ಜೊತೆ ಮತ್ತೊಂದಷ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿದ್ದೀವಿ. ಸೊ ದಯವಿಟ್ಟು ಅಭಿಮಾನಿಗಳನ್ನ ಕೇಳ್ಕೊತಾ ಇದ್ದೀವಿ, ನಿಮ್ಮ ತಾಳ್ಮೆಗೆಲ್ಲ ಕಡಿವಾಣ ಹಾಕಿ ಟಿ ವಿಲಿ ಬಂದಾಗ ನೋಡ್ಕೊಳ್ಳೋಣ, ಅದನ್ನೆಲ್ಲ ಬಿಟ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು. ಆ್ಯಂಡ್ ಕಿರಣ್ ರಾಜ್ ಸರ್ ಪ್ಲೀಸ್ ನೀವು ದಯವಿಟ್ಟು ಲಾಸ್ಟಲ್ಲಿ ಸಾಯೋ ಕ್ಯಾರೆಕ್ಟರ್ ಎಲ್ಲ ಮಾಡಬೇಡಿ, ನಮಗೆ ನೋಡೋಕ್ಕಾಗ ಬೇಜಾರಾಗೋಯ್ತು. ಇದನ್ನ ಹಾಕ್ಬೇಡಿ, ಯಾಕಂತ ಹೇಳಿದ್ರೆ ಜನ ಸಿನಿಮಾ ನೋಡಿ ಗೊತ್ತಾಗಬೇಕು. ಎಲ್ಲ ಕತೆ ಬಿಟ್ಕೊಡ್ತಾರೆ, ಅವ್ರು ಎಡಿಟ್ ಮಾಡ್ಕೋತಾರೆ. ನಿಂಗೆ ಯಾಕೆ ಸುಮ್ಮನೆ ಇಲ್ಲೂ ಜಗಳ ಮಾಡ್ತಾರೆ. ಥ್ಯಾಂಕ್ ಯು. ಮಾಡಲ್ವಾ ಅಣ್ಣ? ಫಸ್ಟಿಂದ ಮಾತಾಡ್ತೀನಿ ಬೇಕು. ನಮ್ಮನೇ ಇಲ್ಲ ಮಾತಾಡಿ. ಲವ್ ಯು ಕಿರಣ್ ರಾಜ್ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.